ಆಗ್ಬಿಟ್ರು ಬರಲ್ಲ ಬರ್ತಿಲ್ಲ ಒಂದು ಸೊ ನೀವು ರೂಟ್ ಮುಗಿಸ್ಕೊಂಡು ಬಂದ ನಂತರ ಇಲ್ಲಿ ಪುಷಪ್ಸ್ ಪುಲ್ಅಪ್ಸ್ ಸಿಟ್ಅಪ್ಸ್ ಆಯ್ತಾ ಎಲ್ಲ ಎವ್ಯಾಲ್ಯೂಯೇಟರ್ಸ್ ಇರ್ತಾರೆ. ನೀವು ಮುಗಿಸ್ಕೊಂಡು ಬಂದ ಕೂಡಲೇ 1 by 1 ಈವೆಂಟ್ ಅಟೆಂಡ್ ಮಾಡ್ತಾ ಹೋಗಿ. ಸೊ ಯಾವ ರೀತಿ ಪಾಯಿಂಟ್ಸ್ ಕೊಡ್ತಾರೆ ಎಲ್ಲ ನಿಮಗೆ ಹೇಳ್ತಾರೆ ಆಯ್ತಾ. ಎಷ್ಟು ಪುಷಪ್ ಮಾಡಿದ್ರೆ ಎಷ್ಟು ಪಾಯಿಂಟ್ ಬರುತ್ತೆ, ಎಷ್ಟು ಪುಲ್ಅಪ್ಸ್ ಮಾಡಿದ್ರೆ ಎಷ್ಟು ಪಾಯಿಂಟ್ ಬರುತ್ತೆ, ಅದೆಲ್ಲ ಪ್ರಾಪರ್ ವೇ ಅಲ್ಲಿ ಮಾಡಬೇಕು. ಮಾಡಿದ್ದೆ ರನ್ನಿಂಗು, ಪುಷಪ್ಸು, ಪುಲ್ಅಪ್ಸು, ಅಬ್ಡಾಮಿನಲ್ ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆ. 18ನೇ ಸ್ಥಾನದಲ್ಲಿ ಬಂದಿದ್ದೀನಿ. ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಇವಾಗ ಹೆಣ್ಮಕ್ಳನ್ನ ಹೊರಗಡೆ ಹೋಗ್ಬೇಡ್ರಿ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಗಂಡ್ಮಕ್ಳಿಗೊಂದು ಇಂಥದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅರ್ಹತೆ ಐತೆ ಅಂತ ಹೇಳ್ತಿರ್ತಾರೆ. ಬಟ್ ಇಲ್ಲಿ ಹೆಣ್ಮಕ್ಳಿಗೆ ಕೂಡ ಒಂದು ಸ್ಥಾನವನ್ನು ಕಲ್ಪಿಸ್ಕೊಟ್ರು. ತುಂಬ ಖುಷಿ ಆಯಿತು. 8ನೇ ತರಗತಿ ಓದ್ತಿದ್ದೀನಿ. ಡಾನ್ ಬಾಸ್ಕೋ SSC ಸ್ಕೂಲ್ ಶಾಲೆಯಲ್ಲಿ. ಇವತ್ತು ನಶೆ ಮುಕ್ತ ಮ್ಯಾರಥಾನ್ ಚಿತ್ರದುರ್ಗದಲ್ಲಿ ಆರ್ಗನೈಸ್ ಮಾಡಿದರು. ಅಲ್ಲಿ 4K ಮ್ಯಾರಥಾನು ಓಡಿದ್ದೆ, ಪಾರ್ಟಿಸಿಪೇಟ್ ಮಾಡಿದ್ದೆ. ಅದರಲ್ಲಿ 3rd ಪ್ಲೇಸ್ ಬಂದಿದ್ದೀನಿ. ಮತ್ತು ಇಲ್ಲಿ ಪುಷಪ್ಸು, ಪುಲ್ಅಪ್ಸು, ಅಬ್ಡಮನ್ಸ್ ಎಲ್ಲ ಓಡಿಸಿ 6th ಪ್ಲೇಸ್ ಬಂದಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಯಾವುದೇ ಅಡೆ ಇಲ್ಲದೆ ಚಪ್ಪಾಳಿಕೆನ ಶ್ರೀ CS ಷಡಕ್ಷರಿ ರಾಜ್ಯಾಧ್ಯಕ್ಷರು, ಸಮುದಾಯದ ಉಳಿವಿಗೆ, ಬೆಳವಣಿಗೆಗೆ ನೀತಿಯ ಪ್ರಾಮಾಣಿಕತೆ, ದಕ್ಷತೆ, ನಿಷ್ಠೆಯ ಕಾರ್ಯಕ್ರಮ ಮತ್ತಷ್ಟು ಬಾಕಿ ಇದೆ. ದಯಮಾಡಿ ಮೇಡಮ್ ಪ್ಲೀಸ್. ಪುಸ್ತಕ ಬಿಡುಗಡೆ ಇದೆಲ್ಲ ನಡೆದು ಬಂದ ಹಾಗೆ ಕುರಿತಾದ ವಿಡಿಯೋ ತುಣುಕು ನಿಮಗಾಗಿ. ಡಾಕ್ಟರ್ ಚೌಡಯ್ಯ ಅವರ ವಿರಚಿತ ಒಂದಿಷ್ಟು ಕೃತಿಗಳನ್ನ ಶ್ರೀಯಪಟ್ಟು ಗಂಗಾಗೋಗಿ ಹೀಗೆ 16 ಪುಸ್ತಕಗಳನ್ನ ಕನ್ನಡ ನಾಡಿನ ಓದುಗಾರ ಅಭಿವೃದ್ಧಿಯನ್ನು ನಾವೆಲ್ಲರೂ ಕೂಡ ರೂಪಿಸಿಕೊಳ್ಳೋಣ. ಪೊಲೀಸರು ಲೋಕಾರ್ಪಣೆಗೊಳಿಸಿದ್ದಾರೆ. ತಾವು ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮದು ಒಬ್ಬ ಒಳ್ಳೆ ಟೀಚರ್, ಡಾಕ್ಟರ್, ಲಾಯರ್, ಪ್ರತಿಭಾ ಪುರಸ್ಕಾರವನ್ನ ಕೂಡ ವೇದಿಕೆಗೆ ಬರಮಾಡಿಕೊಂಡಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಶ್ರೀಯುತ ಎಂ ರಾಮಪ್ಪ ಅಧ್ಯಕ್ಷ. ನಮ್ಮ ಸಂಘದ ಅಧ್ಯಕ್ಷರು ನಾವಿಬ್ರು ಒಂದೇ ಸಾರಿ ಈ ಸಂಘದ ಅಧಿಕಾರ ತಗೊಂಡಾಗ ನಾನು ಹೇಳಲಿಕ್ಕೆ ಅಪೇಕ್ಷೆ ಪಡ್ತಾರೆ. ಆಮೇಲೆ ತಮ್ಗೆ ವೆರಿ ಸಕ್ಸಸ್ಫುಲ್ ಇಂಪ್ಲಿಮೆಂಟ್. ಯಾವ ಮೆರಿಟ್ ಹೋಗಲಿಲ್ಲ, ಯಾವುದು ಹೋಗಲಿಲ್ಲ. ರಾದ್ರೆ ಮೆರಿಟ್ ಜಾಸ್ತಿ ಬರ್ತದೆ. ಯಾಕಂದ್ರೆ ನಾನು ಒಂದು ಸ್ಲೋಗನ್ ಕೊಟ್ಟಿದ್ದೆ, ಮರ್ತು ಬಿಟ್ಟಿಲ್ಲ. ಬಹುಶಃ ಇನ್ಕ್ಲೂಷನ್ ಎಕ್ಸಲೆಂಟ್ ಇದು ಅವನು ಸ್ಲೋಗನ್ ಕೊಟ್ಟಿದ್ದೆ. ಆದ್ರಿಂದ ಯಾಕಂದ್ರೆ ಸಮುದ್ರದಲ್ಲಿ ಒಳ್ಳೆ ಮೀನು ಜಾಸ್ತಿ ಮೀನು ಸಿಗ್ತದೆ ಅಲ್ಲ, ಸಣ್ಣ ಕೆರೆಯಲ್ಲಿ ಕ್ವಾಲಿಟಿ ಸಿಗುವುದಿಲ್ಲ, ಸಣ್ಣ ಮೀನು ಸಿಗ್ತದೆ, ಹೆಚ್ಚು ಕ್ವಾಲಿಟಿ ಸಿಗುವುದಿಲ್ಲ. ಆದ್ರಿಂದ ಈ ದೇಶದ ನಿಜವಾದಂತಹ ಒಂದು ನಾಲೆಜ್ ಎಕ್ಸ್ಪ್ಲೋಷನ್ ಆಗಬೇಕಾದ್ರೆ ಅದಕ್ಕೆ ಸಮುದ್ರದಷ್ಟು ಆಳವಾದಂತ ವಿಸ್ತಾರವಾದಂತ ಜ್ಞಾನ ವಿಕಸನ ಆಗುತ್ತೆ. ಇದು ನನ್ನ ಲಾಜಿಕ್. ಅದು ಇದು 8ನೇ ವರ್ಷದ ಕಾರ್ಯಕ್ರಮ. ಪ್ರತಿ ವರ್ಷ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬಳ್ಳಾರಿನಲ್ಲಿ ಮಾಡಿದ್ವಿ, ಹೊಸಕೋಟೆಯಲ್ಲಿ ಮಾಡಿದ್ವಿ, ಗದಗದಲ್ಲಿ ಮಾಡಿದ್ವಿ,
ಹೊಸಪೇಟೆಯಲ್ಲಿ ಮಾಡಿದ್ವಿ, ಧಾರವಾಡದಲ್ಲಿ ಮಾಡಿದ್ವಿ, ನೆಲಮಂಗಲ ಮಾಡಿದ್ವಿ, ಬೆಂಗಳೂರಿನಲ್ಲೂ ಕೂಡ ಮಾತಾಡ್ಕೊಳ್ಳಿ ಒಂದು ವರ್ಷ ಮಾಡಿದ್ವಿ. ಈ ವರ್ಷ ಹೀಗೆ ಪ್ರತಿ ವರ್ಷ ನಾವು ಮಾಡ್ತಾ ಇದ್ವಿ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಯಾವ ಜನಾಂಗದ ಸಂಘವೂ ಕೂಡ ನಮ್ಮಷ್ಟು ಹೆಚ್ಚಿನ ಬಹುಮಾನ ಯಾರೂ ಕೊಡ್ತಾ ಇಲ್ಲ ಅಂತ. ಮೊದಲನೇ ಬಹುಮಾನ 15,000, ಎರಡನೇ ಬಹುಮಾನ 10,000, ಮೂರನೇ ಬಹುಮಾನ 8,000. ರಾಜ್ಯದ ಒಂದು ಇಲಾಖೆ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದಾರೆ. ಅದಾದ ನಂತರದಲ್ಲಿ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 20 ವರ್ಷ ವೃತ್ತಿಯ ಜೊತೆ ಪ್ರವೃತ್ತಿಯಿಂದ ಸಮಾಜಕಟ್ಟ ಕೆಲಸ ಮಾಡ್ತಾ ಇದ್ದಾರೆ. ಸಮಾಜದ ಆಸ್ತಿಯನ್ನು ಉಳಿಸಿದ್ದಾರೆ, ಸಮುದಾಯ ಭವನಗಳನ್ನು ಕಟ್ಟಿದ್ದಾರೆ. ಅದರ ಜೊತೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಚೌಡಯ್ಯನವರು ಕೂಡ ಸೇರಿ ಪ್ರವಾಸಗಳನ್ನು ಮಾಡಿ ಸಮಾಜ ಸಂಘಟನೆ, ಪ್ರತಿಭಾ ಪುರಸ್ಕಾರ ಇತ್ಯಾದಿ ಕಾರ್ಯಕ್ರಮಗಳನ್ನು ಕೂಡ ಮಾಡುವ ಮೂಲಕವಾಗಿ ಸಮಾಜಕ್ಕೆ ಆಸರೆಯಾಗುವ ಕೆಲಸವನ್ನು ಮಾಡಿದ್ದಾರೆ. ಬೆಳೆದಿದೆ. ನಾವು ಈಗ ಬೃಹದಾಕಾರವಾಗಿ ಬೆಳೆದಿರ್ತಕ್ಕಂತಹ ಖಾಸಗಿ ಕ್ಷೇತ್ರದಲ್ಲಿ ದಾಪಗಾಲ ಹಾಕಬೇಕಾಗಿದೆ. ಈ ಮಧ್ಯೆ ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಕ್ಕಂಥದ್ದ ಅದರಲ್ಲಿ ನಾವು ಪ್ರಯೋಜನ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾವು ಬೇರೆ ಬೇರೆ ಕ್ಷೇತ್ರಗಳಿಗೆ ನಾವು ಈಗ ದಾಪಗಾಲ ಇಡಬೇಕಾಗಿದೆ. ಈ ಮಕ್ಕಳಲ್ಲಿ ಅದೊಂದು ಅವೇರ್ನೆಸ್ ಮೂಡಿಸಬೇಕಾಗಿದೆ. ಆ ಅನುಭವಗಳೇ ನಿಮಗೆ ಮುಂದಿನ ದಾರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಸಮಾಜದಲ್ಲಿ ನಾನು 99.5% ಅಂತ ಹೇಳಿದ್ರೆ ಇಟ್ ಇಸ್ ರಿಯಲಿ ವಂಡರ್ಫುಲ್. ಅವರ್ ಪೀಪಲ್ ಆರ್ ವೆರಿ ಎಕ್ಸಲೆಂಟ್ ಪೀಪಲ್. ಅವರು ನೆರವೇರಿಸಿದರು. ದಿನಾಂಕ 3/12/1958ರಂದು ಬೋವಿ ಸಂಘವನ್ನು ನೋಂದಾಯಿಸಿದರು. 1958ರಲ್ಲಿ ಹುಬ್ಬಳ್ಳಿಯಲ್ಲಿ ಶ್ರೀ ಸಿದ್ದರಾಮೇಶ್ವರ ಉಚಿತ ಪ್ರಸಾದ ನಿಲಯ ಪ್ರಾರಂಭವಾಯಿತು.